ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿದೆ. ಇದರ ಬೆನ್ನಲ್ಲೇ ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. 5 ವರ್ಷ ಕಾಲ ಕುರ್ಚಿ ಭದ್ರ ಮಾಡಿಕೊಳ್ಳುವುದಕ್ಕೆ ಟಗರು ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ದಾರೆ. ಏನ್ ಗೊತ್ತಾ, ನೋಡ್ಕೊಂಡು ಸಿದ್ದರಾಮಯ್ಯನವರು ಅನ್ನರಾಮಯ್ಯ, ಭಾಗ್ಯಗಳ ರಾಮಯ್ಯ, ಕನ್ನಡ ರಾಮಯ್ಯ, ಗ್ಯಾರಂಟಿ ರಾಮಯ್ಯ ಎಂದೇ ಕರ್ನಾಟಕ ಜನಮಾನಸದಲ್ಲಿದ್ದಾರೆ. 5 ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ದೆಹಲಿಯಲ್ಲಿ ಕೂಗಿ ಕೂಗಿ ಹೇಳಿದ್ರು. ಅದು ಕರ್ನಾಟಕದಲ್ಲಿರುವ ವಿರೋಧಿಗಳಿಗೂ ಹೈಕಮಾಂಡ್ಗೂ ಮನಮುಟ್ಟುವಂತೆ ಮಾಡಿದೆ. 5 ವರ್ಷ ನನ್ನನ್ನು ಮುಟ್ಟಲು ಸಾಧ್ಯವೇ ಇಲ್ಲ ಎಂಬ ಸಂದೇಶ ನೀಡಲು ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕೈಪಾಳೆಯ. ಸಮಾವೇಶದ ಹಿಂದೆ ಅಹಿಂದ ವೋಟ್ ಲೆಕ್ಕಾಚಾರ. ತವರು ಜಿಲ್ಲೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಹೆಸರಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅದೆಷ್ಟೋ ಪ್ರತಿಭಟನೆ, ರಸ್ತೆ ತಡೆ, ಪಾದಯಾತ್ರೆ ಹೀಗೆ ಸಾಲು ಸಾಲು ಹೋರಾಟಗಳು ನಡೆದಿದ್ವು. ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್, ಬಿಜೆಪಿಯಲ್ಲಿದ್ದ ಯತ್ನಾಳ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಯತ್ನಾಳ್ ಹತ್ತಿರ, ಶ್ರೀಗಳ ವಿರುದ್ಧವೇ ಕಾಶಪ್ಪನವರ್ ಮಹಾಸಮರ. ಸ್ವಾಮೀಜಿ ಜೊತೆ ಯತ್ನಾಳ್ ಹೋರಾಟದಲ್ಲಿ ಭಾಗಿಯಾಗ್ತಿದ್ದಂತೆ ಕಾಶಪ್ಪನವರ್ ಕೆರಳಿ ಕೆಂಡವಾಗಿದ್ರು. ಯತ್ನಾಳ್ ಪರ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿದ್ರು. ಕಳೆದ ವಾರವಷ್ಟೇ ಸಿದ್ದರಾಮಯ್ಯ ಅಧಿಕಾರದಲ್ಲಿರೋವರೆಗೂ ಕೂಡ ಮೀಸಲಾತಿ ಕೇಳಲ್ಲ ಅಂತ ಸ್ವಾಮೀಜಿ ಹೇಳಿದ್ರು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿತ್ತು. ಶ್ರೀಗಳ ಮಾತಿನಿಂದ ಕೆರಳಿದ ಕಾಶಪ್ಪನವರ್ ನೇರವಾಗಿ ಪೀಠಾಧಿಪತಿ ವಿಚಾರಕ್ಕೆ ಎಂಟ್ರಿಯಾಗಿದ್ದಾರೆ. ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಿವೆ, ಇವನ್ನೆಲ್ಲ ತಡೀತೀನಿ ಅಂತ ಗರ್ಜಿಸಿದ್ದ ಕಾಶಪ್ಪನವರ್ ಮೊನ್ನೆ ರಾತ್ರಿ ಮಠಕ್ಕೆ ಬೀಗ ಹಾಕಿಸಿದ್ರು. ಕೆರಳಿದ ಶ್ರೀಗಳ ಬೆಂಬಲಿತ ಭಕ್ತರು ಮತ್ತು ಕೆಲ ಪ್ರಮುಖರು ಮಠದ ಮ್ಯಾನೇಜರ್ ಚಂದ್ರಶೇಖರ್ ಚಿತ್ತರಗಿ ಬಳಿ ಕೀ ಕೇಳಿದ್ದಾರೆ. ಕೊಡದಿದ್ದಕ್ಕೆ ಬೀಗ ಮುರಿದು ಮಠದ ಒಳಗೆ ನುಗ್ಗಿದ್ದಾರೆ. ಹೀಗಾಗಿ ಮಠಕ್ಕೆ ಅಕ್ರಮವಾಗಿ ನುಗ್ಗಿದ್ದು ಅಲ್ಲದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಸ್ವಾಮೀಜಿ ಬೆನ್ನಿಗಿದ್ದ 7 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಬೀಗ ಹಾಕಿದ್ರು, ತೆಗೆದ್ರು ಅನ್ನೋದಕ್ಕೆ ಇವ್ರ ಹತ್ರ ಒಂದು ಮಠಕ್ಕೆ ಯಾವತ್ತಾದ್ರೂ ಬಂದು ಇವ್ರು ರಕ್ಷಣೆ ಮಾಡೋದು ನೋಡಿದಾರ? ಇವ್ರ ಹಿಂದೆ ಸಚಿವರಿದ್ರಲ್ಲ, ಯಾರು 10 ರೂಪಾಯಿ ಸಹಾಯ ಮಾಡಿಲ್ಲ, ಯಾವನು ದುಡ್ಡು ಖರ್ಚು ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಮತ್ತೆ ಇವ್ರು ಮಂತ್ರಿಗಳಿದಾರಲ್ಲ, ಒಂದು ಮಠ ಕಟ್ಕೊಡ್ಲಲ್ಲ, ಇದ್ರಲ್ಲ ಹಿಂದೆ. ನಂಬರ್ 2ದಲ್ಲಿ ಸರ್ಕಾರದಲ್ಲಿ ಇದೀನಿ ಅಂತ ಅವರೇ ಜಂಬ ಕುಚ್ಕೊಂಡು ಸಮಾಜದಲ್ಲಿ ಹೇಳ್ತಾ ಇದ್ರಲ್ಲ, ಒಂದು ಮಠ ಕಟ್ಟಿಕೊಡ್ಲಿ ಪಾಪ. ಭಾರೀ ಸಂಘರ್ಷದ ಬೆನ್ನಲ್ಲೇ ಸಂಧಾನ, ಕೊನೆಗೂ ಮಠಕ್ಕೆ ಮರಳಿದ ಸ್ವಾಮೀಜಿ. ಸ್ವಾಮೀಜಿ ಹಾಗೂ ಟ್ರಸ್ಟ್ ಮುಖಂಡರ ಮಧ್ಯೆ ನಡೆದ ಸಭೆ ಸುಖಾಂತ್ಯ ಕಂಡಿದ್ದು, ಸಂಘರ್ಷ ತಾತ್ಕಾಲಿಕ ಶಮನ ಕಂಡಿದೆ. ಸಭೆ ಬಳಿಕ ಮಾತನಾಡಿದ ಶ್ರೀಗಳು, ಕಾಶಪ್ಪನವರ್ ಹಾಗೂ ನಾನು ಗುರು ಶಿಷ್ಯರು, ಅವರು ತಪ್ಪು ತಿಳಿದಿದ್ದಾರೆ ಅಷ್ಟೇ ಅಂತ ಸಮಜಾಯಿಷಿ ಕೊಟ್ಟರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿದೆ. ಇದರ ಬೆನ್ನಲ್ಲೇ ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. 5 ವರ್ಷ ಕಾಲ ಕುರ್ಚಿ ಭದ್ರ ಮಾಡಿಕೊಳ್ಳುವುದಕ್ಕೆ ಟಗರು ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ದಾರೆ. ಏನ್ ಗೊತ್ತಾ, ನೋಡ್ಕೊಂಡು ಸಿದ್ದರಾಮಯ್ಯನವರು ಅನ್ನರಾಮಯ್ಯ, ಭಾಗ್ಯಗಳ ರಾಮಯ್ಯ, ಕನ್ನಡ ರಾಮಯ್ಯ, ಗ್ಯಾರಂಟಿ ರಾಮಯ್ಯ ಎಂದೇ ಕರ್ನಾಟಕ ಜನಮಾನಸದಲ್ಲಿದ್ದಾರೆ. 5 ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ದೆಹಲಿಯಲ್ಲಿ ಕೂಗಿ ಕೂಗಿ ಹೇಳಿದ್ರು. ಅದು ಕರ್ನಾಟಕದಲ್ಲಿರುವ ವಿರೋಧಿಗಳಿಗೂ ಹೈಕಮಾಂಡ್ಗೂ ಮನಮುಟ್ಟುವಂತೆ ಮಾಡಿದೆ. 5 ವರ್ಷ ನನ್ನನ್ನು ಮುಟ್ಟಲು ಸಾಧ್ಯವೇ ಇಲ್ಲ ಎಂಬ ಸಂದೇಶ ನೀಡಲು ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕೈಪಾಳೆಯ. ಸಮಾವೇಶದ ಹಿಂದೆ ಅಹಿಂದ ವೋಟ್ ಲೆಕ್ಕಾಚಾರ. ತವರು ಜಿಲ್ಲೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಹೆಸರಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅದೆಷ್ಟೋ ಪ್ರತಿಭಟನೆ, ರಸ್ತೆ ತಡೆ, ಪಾದಯಾತ್ರೆ ಹೀಗೆ ಸಾಲು ಸಾಲು ಹೋರಾಟಗಳು ನಡೆದಿದ್ವು. ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್, ಬಿಜೆಪಿಯಲ್ಲಿದ್ದ ಯತ್ನಾಳ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಯತ್ನಾಳ್ ಹತ್ತಿರ, ಶ್ರೀಗಳ ವಿರುದ್ಧವೇ ಕಾಶಪ್ಪನವರ್ ಮಹಾಸಮರ.
ಸ್ವಾಮೀಜಿ ಜೊತೆ ಯತ್ನಾಳ್ ಹೋರಾಟದಲ್ಲಿ ಭಾಗಿಯಾಗ್ತಿದ್ದಂತೆ ಕಾಶಪ್ಪನವರ್ ಕೆರಳಿ ಕೆಂಡವಾಗಿದ್ರು. ಯತ್ನಾಳ್ ಪರ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿದ್ರು. ಕಳೆದ ವಾರವಷ್ಟೇ ಸಿದ್ದರಾಮಯ್ಯ ಅಧಿಕಾರದಲ್ಲಿರೋವರೆಗೂ ಕೂಡ ಮೀಸಲಾತಿ ಕೇಳಲ್ಲ ಅಂತ ಸ್ವಾಮೀಜಿ ಹೇಳಿದ್ರು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿತ್ತು. ಶ್ರೀಗಳ ಮಾತಿನಿಂದ ಕೆರಳಿದ ಕಾಶಪ್ಪನವರ್ ನೇರವಾಗಿ ಪೀಠಾಧಿಪತಿ ವಿಚಾರಕ್ಕೆ ಎಂಟ್ರಿಯಾಗಿದ್ದಾರೆ. ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಿವೆ. ಇವನ್ನೆಲ್ಲ ತಡಿತೀನಿ ಅಂತ ಗರ್ಜಿಸಿದ್ದ ಕಾಶಪ್ಪನವರ್ ಮೊನ್ನೆ ರಾತ್ರಿ ಮಠಕ್ಕೆ ಬೀಗ ಹಾಕಿಸಿದ್ರು. ಕೆರಳಿದ ಶ್ರೀಗಳ ಬೆಂಬಲಿತ ಭಕ್ತರು ಮತ್ತು ಕೆಲ ಪ್ರಮುಖರು ಮಠದ ಮ್ಯಾನೇಜರ್ ಚಂದ್ರಶೇಖರ್ ಚಿತ್ತರಗಿ ಬಳಿ ಕೀ ಕೇಳಿದ್ದಾರೆ. ಕೊಡದಿದ್ದಕ್ಕೆ ಬೀಗ ಮುರಿದು ಮಠದ ಒಳಗೆ ನುಗ್ಗಿದ್ದಾರೆ. ಹೀಗಾಗಿ ಮಠಕ್ಕೆ ಅಕ್ರಮವಾಗಿ ನುಗ್ಗಿದ್ದು ಅಲ್ಲದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಸ್ವಾಮೀಜಿ ಬೆನ್ನಿಗಿದ್ದ 7 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಬೀಗ ಹಾಕಿದ್ರು ತೆಗೆದ್ರು ಅನ್ನೋದಕ್ಕೆ ಇವ್ರ ಹತ್ರ ಒಂದು ಮಠಕ್ಕೆ ಯಾವತ್ತಾದ್ರೂ ಬಂದು ಇವ್ರು ರಕ್ಷಣೆ ಮಾಡೋದು ನೋಡಿದಾರ? ಇವ್ರ ಹಿಂದೆ ಸಚಿವರಿದ್ರಲ್ಲ, ಯಾರು 10 ರೂಪಾಯಿ ಸಹಾಯ ಮಾಡಿಲ್ಲ, ಯಾವನು ದುಡ್ಡು ಖರ್ಚು ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಮತ್ತೆ ಇವ್ರ ಮಂತ್ರಿಗಳಿದಾರಲ್ಲ, ಒಂದು ಮಠ ಕಟ್ಕೊಡ್ಲಲ್ಲ ಇದ್ರಲ್ಲ ಹಿಂದೆ. ನಂಬರ್ 2ದಲ್ಲಿ ಸರ್ಕಾರದಲ್ಲಿ ಇದೀನಿ ಅಂತ ಅವರೇ ಜಂಬ ಕುಚ್ಕೊಂಡು ಸಮಾಜದಲ್ಲಿ ಹೇಳ್ತಾ ಇದ್ರಲ್ಲ, ಒಂದು ಮಠ ಕಟ್ಟಿಕೊಡ್ಲಿ ಪಾಪ. ಭಾರಿ ಸಂಘರ್ಷದ ಬೆನ್ನಲ್ಲೇ ಸಂಧಾನ. ಕೊನೆಗೂ ಮಠಕ್ಕೆ ಮರಳಿದ ಸ್ವಾಮೀಜಿ ಹಾಗೂ ಟ್ರಸ್ಟ್ ಮುಖಂಡರ ಮಧ್ಯೆ ನಡೆದ ಸಭೆ ಸುಖಾಂತ್ಯ ಕಂಡಿದ್ದು ಸಂಘರ್ಷ ತಾತ್ಕಾಲಿಕ ಶಮನ ಕಂಡಿದೆ. ಸಭೆ ಬಳಿಕ ಮಾತನಾಡಿದ ಶ್ರೀಗಳು, ಕಾಶಪ್ಪನವರ್ ಹಾಗೂ ನಾನು ಗುರು ಶಿಷ್ಯರು, ಅವರು ತಪ್ಪು ತಿಳಿದಿದ್ದಾರೆ ಅಷ್ಟೇ ಅಂತ ಸಮಜಾಯಿಷಿ ಕೊಟ್ಟರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿದೆ. ಇದರ ಬೆನ್ನಲ್ಲೇ ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. 5 ವರ್ಷ ಕಾಲ ಕುರ್ಚಿ ಭದ್ರ ಮಾಡಿಕೊಳ್ಳುವುದಕ್ಕೆ ಟಗರು ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ದಾರೆ. ಏನ್ ಗೊತ್ತಾ, ನೋಡ್ಕೊಂಡು ಸಿದ್ದರಾಮಯ್ಯನವರು ಅನ್ನರಾಮಯ್ಯ, ಭಾಗ್ಯಗಳ ರಾಮಯ್ಯ, ಕನ್ನಡ ರಾಮಯ್ಯ, ಗ್ಯಾರಂಟಿ ರಾಮಯ್ಯ ಎಂದೇ ಕರ್ನಾಟಕ ಜನಮಾನಸದಲ್ಲಿದ್ದಾರೆ. 5 ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ದೆಹಲಿಯಲ್ಲಿ ಕೂಗಿ ಹೇಳಿದ್ರು. ಅದು ಕರ್ನಾಟಕದಲ್ಲಿರುವ ವಿರೋಧಿಗಳಿಗೂ ಹೈಕಮಾಂಡ್ಗೂ ಮನಮುಟ್ಟುವಂತೆ ಮಾಡಿದೆ. 5 ವರ್ಷ ನನ್ನನ್ನು ಮುಟ್ಟಲು ಸಾಧ್ಯವೇ ಇಲ್ಲ ಎಂಬ ಸಂದೇಶ ನೀಡಲು ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕೈಪಾಳೆಯ. ಸಮಾವೇಶದ ಹಿಂದೆ ಅಹಿಂದ ವೋಟ್ ಲೆಕ್ಕಾಚಾರ. ತವರು ಜಿಲ್ಲೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಹೆಸರಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅದೆಷ್ಟೋ ಪ್ರತಿಭಟನೆ, ರಸ್ತೆ ತಡೆ, ಪಾದಯಾತ್ರೆ ಹೀಗೆ ಸಾಲು ಹೋರಾಟಗಳು ನಡೆದಿದ್ವು. ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್, ಬಿಜೆಪಿಯಲ್ಲಿದ್ದ ಯತ್ನಾಳ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಯತ್ನಾಳ್ ಹತ್ತಿರ. ಶ್ರೀಗಳ ವಿರುದ್ಧವೇ ಕಾಶಪ್ಪನವರ್ ಮಹಾಸಮರ. ಸ್ವಾಮೀಜಿ ಜೊತೆ ಯತ್ನಾಳ್ ಹೋರಾಟದಲ್ಲಿ ಭಾಗಿಯಾಗ್ತಿದ್ದಂತೆ ಕಾಶಪ್ಪನವರ್ ಕೆರಳಿ ಕೆಂಡವಾಗಿದ್ರು. ಯತ್ನಾಳ್ ಪರ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿದ್ರು. ಕಳೆದ ವಾರವಷ್ಟೇ ಸಿದ್ದರಾಮಯ್ಯ ಅಧಿಕಾರದಲ್ಲಿರೋವರೆಗೂ ಕೂಡ ಮೀಸಲಾತಿ ಕೇಳಲ್ಲ ಅಂತ ಸ್ವಾಮೀಜಿ ಹೇಳಿದ್ರು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿತ್ತು. ಶ್ರೀಗಳ ಮಾತಿನಿಂದ ಕೆರಳಿದ ಕಾಶಪ್ಪನವರ್ ನೇರವಾಗಿ ಪೀಠಾಧಿಪತಿ ವಿಚಾರಕ್ಕೆ ಎಂಟ್ರಿಯಾಗಿದ್ದಾರೆ. ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಿವೆ. ಇವನ್ನೆಲ್ಲ ತಡಿತೀನಿ ಅಂತ ಗರ್ಜಿಸಿದ್ದ ಕಾಶಪ್ಪನವರ್ ಮೊನ್ನೆ ರಾತ್ರಿ ಮಠಕ್ಕೆ ಬೀಗ ಹಾಕಿಸಿದ್ರು. ಕೆರಳಿದ ಶ್ರೀಗಳ ಬೆಂಬಲಿತ ಭಕ್ತರು ಮತ್ತು ಕೆಲ ಪ್ರಮುಖರು ಮಠದ ಮ್ಯಾನೇಜರ್ ಚಂದ್ರಶೇಖರ್ ಚಿತ್ತರಗಿ ಬಳಿ ಕೀ ಕೇಳಿದ್ದಾರೆ. ಕೊಡದಿದ್ದಕ್ಕೆ ಬೀಗ ಮುರಿದು ಮಠದ ಒಳಗೆ ನುಗ್ಗಿದ್ದಾರೆ. ಹೀಗಾಗಿ ಮಠಕ್ಕೆ ಅಕ್ರಮವಾಗಿ ನುಗ್ಗಿದ್ದು ಅಲ್ಲದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಸ್ವಾಮೀಜಿ ಬೆನ್ನಿಗಿದ್ದ 7 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಬೀಗ ಹಾಕಿದ್ರು ತೆಗೆದ್ರು ಅನ್ನೋದಕ್ಕೆ ಇವ್ರ ಹತ್ರ ಒಂದು ಮಠಕ್ಕೆ ಯಾವತ್ತಾದ್ರೂ ಬಂದು ಇವ್ರು ರಕ್ಷಣೆ ಮಾಡೋದು ನೋಡಿದಾರ? ಇವ್ರ ಹಿಂದೆ ಸಚಿವರಿದ್ರಲ್ಲ, ಯಾರು 10 ರೂಪಾಯಿ ಸಹಾಯ ಮಾಡಿಲ್ಲ, ಯಾವನು ದುಡ್ಡು ಖರ್ಚು ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಮತ್ತೆ ಇವ್ರ ಮಂತ್ರಿಗಳಿದಾರಲ್ಲ, ಒಂದು ಮಠ ಕಟ್ಕೊಡ್ಲಲ್ಲ ಇದ್ರಲ್ಲ ಹಿಂದೆ. ನಂಬರ್ 2ದಲ್ಲಿ ಸರ್ಕಾರದಲ್ಲಿ ಇದೀನಿ ಅಂತ ಅವರೇ ಜಂಬ ಕುಚ್ಕೊಂಡು ಸಮಾಜದಲ್ಲಿ ಹೇಳ್ತಾ ಇದ್ರಲ್ಲ, ಒಂದು ಮಠ ಕಟ್ಟಿಕೊಡ್ಲಿ ಪಾಪ. ಭಾರಿ ಸಂಘರ್ಷದ ಬೆನ್ನಲ್ಲೇ ಸಂಧಾನ. ಕೊನೆಗೂ ಮಠಕ್ಕೆ ಮರಳಿದ ಸ್ವಾಮೀಜಿ ಹಾಗೂ ಟ್ರಸ್ಟ್ ಮುಖಂಡರ ಮಧ್ಯೆ ನಡೆದ ಸಭೆ ಸುಖಾಂತ್ಯ ಕಂಡಿದ್ದು ಸಂಘರ್ಷ ತಾತ್ಕಾಲಿಕ ಶಮನ ಕಂಡಿದೆ. ಸಭೆ ಬಳಿಕ ಮಾತನಾಡಿದ ಶ್ರೀಗಳು, ಕಾಶಪ್ಪನವರ್ ಹಾಗೂ ನಾನು ಗುರು ಶಿಷ್ಯರು, ಅವರು ತಪ್ಪು ತಿಳಿದಿದ್ದಾರೆ ಅಷ್ಟೇ ಅಂತ ಸಮಜಾಯಿಷಿ ಕೊಟ್ಟರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.